ದೇವನಹಳ್ಳಿ ತಾಲೂಕಿನ ತೀರಂ ಶ್ರೀ ಭವನದಲ್ಲಿ 517ನೇ ಕೆಂಪೇಗೌಡ ಜಯಂತಿ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಕೌಶಲ್ಯಾಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷ ಮುರಳೀಧರ್ ಹಾಲಪ್ಪ ಭಾಗಿಯಾಗಿ ಮಾತನಾಡಿದರು. ತಾಲೂಕಿನಲ್ಲಿ ಸಮುದಾಯ ಭವನ ಹಾಗೂ ಕಾರ್ಯಚಟುವಟಿಕೆಗಳಿಗೆ ನಮ್ಮ ಸಮುದಾಯಕ್ಕೆ ಸ್ಥಳದ ಅವಶ್ಯಕತೆ ಇದೆ. ನಮ್ಮ ಸಮುದಾಯದವರಿಗೆ 4 ಎಕರೆ ಜಮೀನು ಕೊಡಿ ಎಂದು ಸರ್ಕಾರಕ್ಕೆ ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಪ್ರತಿಭಾನ್ವಿತ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ನೀಡಲಾಯಿತು. ಆದಿಚುಂಚನಗಿರಿ ಮಹಾಸಂಸ್ಥಾನದ ಪ್ರಸನ್ನನಾಥ ಸ್ವಾಮೀಜಿಯವರು ಆಗಮಿಸಿ ಸಮುದಾಯದ ಜನರಿಗೆ ಆಶೀರ್ವಾದ ನೀಡಿದರು. ಈ ಸಂದರ್ಭದಲ್ಲಿ ತಾಲೂಕು ಒಕ್ಕಲಿಗ ಸಂಘದ ಅಧ್ಯಕ್ಷ ಶ್ರೀ ಹರ್ಷ ಹಾಗೂ ಶಾಸಕರಾದ ಸಿಬಿ ಸುರೇಶ್ ಬಾಬು, ದಂಡಾಧಿಕಾರಿಗಳಾದ ಮಮತಾ, ಕೃಷ್ಣೇಗೌಡ ಇನ್ನಿತರ ಮುಖಂಡರು ಹಾಜರಿದ್ದರು. ನಿಮ್ಗೆಲ್ರಿಗೂ ಹೆಚ್ಚಿಗೆ ನಿಮ್ಗಿಂತ ಮಕ್ಕಳು ಆ ಪುರಸ್ಕಾರ ಮುಗಿಸ್ಕೊಂಡು ಫೋರ್ಸಿಬಲಿ ಕರ್ಕೊಂಡ್ಬಂದು ಕೂರಿಸ್ಬಿಟ್ಟಿದ್ದೀರ ಇಲ್ಲಿ. ಅದರಲ್ಲಿ ಅರ್ಧಕ್ಕರ್ಧ ಇವತ್ತು ಆಬ್ಸೆಂಟು. ಕೇಳಿದರೆ ಮಗ ಅಡ್ಮಿಷನ್ ಹೋಗಿದ್ದಾನೆ, ಕೌನ್ಸಿಲಿಂಗ್ ಹೋಗಿದ್ದಾನೆ, ಕೋಚಿಂಗ್ ಹೋಗಿದ್ದಾರೆ. ಅವ್ರ ಪರವಾಗಿ ನಾವು ನಮ್ಮಪ್ಪ ನಮ್ಮವ್ವ ಯಾರು ಒಬ್ರು ಪ್ರೆಸೆಂಟ್ ಅಂತ ನೀವು ಇಲ್ಲಿಗೆ ಬಂದಿದ್ದೀರ. ಮುಂದಿನ ಬಾರಿ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ತಂದೆ ತಾಯಿ ಇಬ್ಬರೂ ಬಂದಿರಬೇಕು. ಜೊತೆಗೆ ಬಂದಿದ್ದೀರ. ಮಕ್ಕಳನ್ನ ವೇದಿಕೆ ಮೇಲೆ ಪುರಸ್ಕಾರ ಆಗೋದನ್ನ ಕಣ್ತುಕೊಳ್ಳೋದಕ್ಕೆ ನೀವೆಲ್ಲರೂ ಕಾತರರಾಗಿದ್ದೀರ. ನಿಮ್ಗೆಲ್ರಿಗೂ ಅಷ್ಟಕ್ಕಿಂತ ಹೆಚ್ಚಿಗೆ ನಿಮ್ಗಿಂತ ಮಕ್ಕಳು ಆ ಪುರಸ್ಕಾರ ಮುಗಿಸ್ಕೊಂಡು ಫೋರ್ಸಿಬಲಿ ಕರ್ಕೊಂಡ್ಬಂದು ಕೂರಿಸ್ಬಿಟ್ಟಿದ್ದೀರ ಇಲ್ಲಿ. ಅದರಲ್ಲಿ ಅರ್ಧಕ್ಕರ್ಧ ಇವತ್ತು ಆಬ್ಸೆಂಟು. ಕೇಳಿದರೆ ಮಗ ಅಡ್ಮಿಷನ್ ಹೋಗಿದ್ದಾನೆ, ಕೌನ್ಸಿಲಿಂಗ್ ಹೋಗಿದ್ದಾನೆ, ಕೋಚಿಂಗ್ ಹೋಗಿದ್ದಾರೆ. ಅವ್ರ ಪರವಾಗಿ ನಾವು ನಮ್ಮಪ್ಪ ನಮ್ಮವ್ವ ಯಾರು ಒಬ್ರು ಪ್ರೆಸೆಂಟ್ ಅಂತ ನೀವು ಇಲ್ಲಿಗೆ ಬಂದಿದ್ದೀರ. ಮುಂದಿನ ಬಾರಿ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ತಂದೆ ತಾಯಿ ಇಬ್ಬರೂ ಬಂದಿರಬೇಕು. ಜೊತೆಗೆ